ನಮ್ದು ಹಿರೇ ಸೊಬಟಿ ಅಂತ ಹಿರೇ ಸೊಬಟಿ. ಹಿರೇ ಸುಬಟಿ. ಅಗ್ರಿ ಬೊಮ್ಮನಹಳ್ಳಿ ಹತ್ರ ನಿಮ್ಗೆ ಬೀಗ್ರ ಅಂತಲ್ರಿ ಧನಂಜಯ ರೆಡ್ಡಿರ. ಹ್ಞೂ ಹೇಳಿದ್ರ ಇದು ನಮಗೆ ಹೇಳಿದ್ರ ಆತ್ಮೀಯ ಕ್ಲೋಸ್ ಆತ್ಮೀರ. ಅದೇ ಅದೇ ಅಗ್ರಿ ಬೊಮ್ಮನಹಳ್ಳಿ ಹತ್ರ ಅಲ್ವಾ? ಹ್ಞೂ ಸರ್. ನಿಮ್ ತಾಲೂಕ್ ಯಾವ್ದು? ಅಗ್ರಿ ಬೊಮ್ಮನಹಳ್ಳಿ ಸರ್. ಅಗ್ರಿ ಬೊಮ್ಮನಹಳ್ಳಿ ಡಿಸ್ಟ್ರಿಕ್ಟ್ ಇದು ವಿಜಯನಗರ ಡಿಸ್ಟ್ರಿಕ್ಟ್ ಆಯ್ತು. ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರಿ ಬೊಮ್ಮನಹಳ್ಳಿ. ಏನ್ ಮಾಡ್ತಾರೆ ಕೆಲಸ ನೀವು? ನಾವು ರೈತಕ್ಕೆ ಸರ್. ಹಾಕಿದ್ದೆಲ್ಲ ದುಡ್ಡು ವಾಪಸ್ ಬರ್ತಿಲ್ಲಪ್ಪ. ಹೌದು ಸರ್. ದುಡ್ಡು ವಾಪಸ್ ಬರ್ತಿಲ್ಲ ಅಲ್ವಾ? ಅಲ್ಲ ಇದ ನಿಜ ಹೇಳಿ, ತಪ್ಪೇನಿಲ್ಲ ಅದ್ರಲ್ಲೇನಿಲ್ಲ. ನಾನು ಬಂದಿದ್ದೀನಿ ಬಮ್ಮ ಪಾಪ, ನಾನು ಬಂದಿದ್ದೀನಿ ಹೇಳಿದ್ದೀನಿ ಅಂತಂದು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ ಇಲ್ಲಿ ಅಲ್ವಾ? ಹೇಳ್ರಮ್ಮ, ನಾನೇನೋ ಹೇಳಿದ್ದೀನಿ, ಹೇಳಿದ್ಮೇಲೆ ಇಲ್ಲ ಅಂದ್ರೆ ಹೆಂಗೆ ಅನ್ನೋ ಪ್ರಶ್ನೆ ಏನಿಲ್ಲ. ಒಂದು ಫೈನಾನ್ಷಿಯಲಿ ಅಂದ್ರೆ ಹಣಕಾಸಿನಲ್ಲಿ ಎಷ್ಟು ಆಗ್ತಾ ಇದ್ರು ಎಲ್ಲ ಹಿಂದಕ್ಕೆ ಹೋಗ್ತಾ ಇದೆ, ಸರಿ ಇರ್ತೈತೆ ಹೊರತು ಸಾಲ ಜಾಸ್ತಿ ಆಗ್ತಾ ಐತೆ ಹೊರತು ಯಾವುದೇ ಕಾರಣಕ್ಕೂ ಅಂತ ಒಳ್ಳೆ ಇದಾಗ್ತಾ ಇಲ್ಲ. ಎಸ್ ಆರ್ನು ಹೌದಲ್ವಾ? ಎಸ್. ಒಂದು. ಎರಡನೇದು, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ, ನೆಮ್ಮದಿಯನ್ನ ಕಳ್ಕೊಳ್ತಾ ಹೋಗ್ತೀವಿ. ಹೌದಲ್ಲಮ್ಮ? ಹೌದಲ್ಲಮ್ಮ? ಓಕೆ ಸರಿ. ಇದೆಲ್ಲ ಬಾರ್ಡ್ರದು ನಮ್ದು? ಹೌದು ಸರ್. ಬಾರ್ಡ್ರ. ಓಕೆ. ಅದೇ ಯಾವ್ದು ದಾಳಿಂಬೆ ನಮ್ದ? ದಾಳಿಂಬೆ ಬೆಳೆನಾ? ಓಕೆ. ದಾಳಿಂಬೆ ಬೆಳೆ ಬಿಟ್ಟಿದ್ದೀರಾ? ಹಾ. ಕಾಯಿ ಹೆಂಗಿದೆ? ಅಲ್ಲಲ್ಲ ಕಾಯಿ ಇವೆ ಹೆಂಗ್ ಬಂದಿದೆ? ಎಷ್ಟೆಷ್ಟಿದೆ ಅಂದೆ? 100 ಐತೆ. 100 ಆಯ್ತಾ? ಎಷ್ಟನೇ ಬೆಳೆ ಇದು? ಇದು ಒಂದು 15ನೇ ಬೆಳೆ ಸರ್. 15ನೇ ಬೆಳೆ ಆಗ್ಲೇ? ಹಾ. ಸರಿ ಸರಪ್ಪ, ಸಂತೋಷ. ಇಷ್ಟು ದಿನ ಒಂದು ಹಂತ, ಇಲ್ಲಿಂದ ಒಂದು ಹಂತ ಪುಟ. ಸರಮ್ಮ, ಇಷ್ಟು ದಿನ ಒಂದಂತ, ಈಗ ಒಂದಂತ, ಸ್ವಲ್ಪ ಮಾರ್ಪಾಟ್ ಮಾಡ್ಕೋಬೇಕು ಅಷ್ಟೇನೆ ಅಲ್ವಾ? ಬನ್ನಿ. ಇದೆಲ್ಲ ಯಾರ ಹೆಸರಿಗಿದೆ? ದಾಳಿಂಬೆ ಎಷ್ಟು ಗಿಡ ಇದಾವೆ? ಎಷ್ಟು ಎಕರೆ ಅಂದ್ರೆ? ಅಲ್ಲ ನಿಮ್ದು ಟೋಟಲ್ ಈಗಿರೋದು? ಒಂದು 55 ಎಕರೆ. 55 ಎಕರೆ ದಾಳಿಂಬೆ ಇರೋದು. ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ವೀರೇಶ್ ಸರ್. ನಾನು ಅಗ್ರಿ ಬೊಮ್ಮನಹಳ್ಳಿ ಪಕ್ಕದಲ್ಲಿ ಯಾರೋ ಒಬ್ರು ಇವ್ರು ಇದ್ರಲ್ಲ, ಒಂದು 25-30 ಎಕರೆ ಮಾಡಿದ್ರಲ್ಲ, ಅವರು ಯಾರೋ ಅವ್ರ ಹೆಸರು ಜೀಪ್ನಲ್ಲಿ ಓಡ್ತಿದ್ನ ನೋಡು, ಕ್ರೇಟಾ. ಆ ಮನುಷ್ಯನ ಹೆಸರು ಗೊತ್ತು ನನಗೆ. ಸುನಿಲ್ ರೆಡ್ಡಿ. ಅಲ್ಲ ಇನ್ನೊಬ್ರಮ್ಮ ಅಗ್ರಿ ಬೊಮ್ಮನಹಳ್ಳಿ ಸುತ್ತಮುತ್ತಿದ್ರಲ್ಲಮ್ಮ, ನಿಮಗೆ ಗೊತ್ತಿರುತ್ತೆ ನೋಡ್ರಿ ಬೆಳೆಗಾರರು. ಓಕೆ. ಇಲ್ಲಿವರೆಗೂ ನಮ್ದು ಮನೆ ಇದು ಟೋಟಲ್ ಇದೆಲ್ಲ ನಮ್ಮ ಇದು. ಸರಿ, ಒಂದು ನಿಮಿಷ. ಇದಕ್ಕೇನು ಜಾಗ ಇಲ್ವಾ ಬೇರೆದು? ಇಲ್ಲಿಂದ ಎಷ್ಟು ದೂರ ಇದೆ? ಅದು ಬಹಳ ದೂರ ಇದೆಯಾ? ಇಲ್ಲಿಂದ ಬಹಳ ಇದೆಯಾ? ಇಲ್ಲಿಂದ ಬಹಳ ಇದೆಯಾ? ಇಲ್ಲಿಂದ ಬಹಳ ಇದೆ. ಹಾ. ಬೇರೆ ಕಡೆ ಎಂಟ್ರಿ ಎಲ್ಲಿಲ್ಲ? ಇದೇ ಎಂಟ್ರಿ. ಓಕೆ ಸರಿ, ಒಂದ್ ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಡ್ರಿಪ್ಸ್ ಕೊಟ್ಬಿಡೋಣ ನಿಮ್ಗೆ. ಬೆಳೆ ಚೆನ್ನಾಗಿ ಬಂದ್ಬಿಡ್ಬೇಕು ಈ ಸರಿ. ಬಂದಿದೆ ಅಂತ ಹೇಳ್ಬೇಕು, ನೀವು ಖುಷಿಯಿಂದ ಹೇಳ್ಬೇಕು ಅಲ್ವಾ? ಸರಿನಾ? ಓಕೆ. ಸ್ವಲ್ಪ ಈ ಕಾಂಪೌಂಡ್ ಬಂತಲ್ಲ, ಇದು ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಕಾಂಪೌಂಡ್ ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಈ ಹೊಲಕ್ಕೆ ಸಪರೇಟ್ ದಾರಿ ಇದೆ. ಅಂದ್ರೆ ನೀವು ಕಾಂಪೌಂಡ್ ಇಂದ ಹೊರಗೆ ಹೋಗ್ಬೇಕು, ಈ ಮನೆ ಸಪರೇಟ್ ಆಗ್ಬಿಡ್ಬೇಕಿದು. ಅರ್ಥ ಆಯ್ತಾ? ಇರೋದನ್ನೇ ಕಾಂಪೌಂಡ್ ಅಂದ್ರೆ ಏನು, ಇದು ಮಾಡಿದ್ರಲ್ವಾ, ಅದನ್ನ ಶೇಡ್ ಇಟ್ಟಾಗಿರಲ್ವಾ, ಸೇಮ್ ಹೇಳೋದು ನಾನು. ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಗೇಟ್ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿಂದ ಓಡಾಡಿ. ನೆನ್ಪಿಟ್ಕೊಳ್ಳಿ, ನಾನು ಈ ರೋಡಿಂದ ಬಂದಾಗ ನಾನು ಹಿಂಗ್ ಬಂದ್ಬಿಡ್ಬೇಕು. ಸರಿ, ಕಾರ್ ಬರಬೇಕು ಅಂತಂದ್ರೆ ಕಾರ್ ಬರಕ್ ಆಗಲ್ವಲ್ಲ, ಅದಕ್ಕಾಗಿ ಇಲ್ಲಿಂದ ಅಲ್ಲಿವರೆಗೂ ಜಾಗ ಇದೆಯಲ್ವಾ, ಕಾರ್ ಬರುತ್ತಲ್ವಾ, ಕಾರ್ ಬಂದಾಗ ಅಲ್ಲಿ ಎಂಟ್ರಿ ಕೊಡ್ತೀನಿ, ಅಲ್ಲಿ ಎಂಟ್ರಿ ಇರುತ್ತೆ. ಬಟ್ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಲಿ. ಇದು ಎಕ್ಸ್ಟೆಂಡ್ ಆದಾಗ ದಕ್ಷಿಣ ಆಗ್ನೇಯದ ಬೀದಿ ನೋಟ ಒಳ್ಳೆ ಸುಭದ್ರವಾದ ರೇಟು ಒಳ್ಳೇದು ಸಿಗಲಿ, ಒಳ್ಳೇದಾಗ್ಲಿ. ಒಂದು. ಎರಡನೇದು ನೋಡಿ, ಟೋಟಲ್ ಈ ಪಾರ್ಟ್ ಏನಿದೆಯೋ, ಆ ಶೆಡ್ ಇದೆಯಲ್ಲ, ಆ ಶೆಡ್ಡಿಂದ ಹಿಡಿದು ಟೋಟಲ್ ಕಲ್ಲು ಎಲ್ಲ ಹಾಕಿದೆ ಅಲ್ವಾ, ಎಷ್ಟೆಷ್ಟು ಹಾಕಿದ್ರು? ಈ ತೊಟ್ಟಿ ಯಾವಾಗ ಕಟ್ಟಿದ್ರಿ? ಮೊನ್ನೆ ಕಟ್ಟಿದ್ವಿ ಸರ್. ಈಗ 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಇನ್ನೂ ಟೈಟ್ ಆಗ್ತಾ ಇತ್ತು ನಿಮಗೆ ಅನ್ಸುತ್ತೆ ಅಲ್ವಾ? ವರ್ಷದಿಂದ ಇನ್ನೂ ಟೈಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಈಶಾನ್ಯದಲ್ಲಿ ನೀರು ಇರಬೇಕು, ಸೋಸು ಏನೇನೋ ಅವರ ಒಂದು ವಿಚಾರ ಹೇಳ್ತಿರ್ತೀವಿ ಅಲ್ವಾ? ಫಸ್ಟ್ ಹೊಡೆದಾಕಿದ್ದನ್ನ ಯಾವುದೇ ಕಾರಣಕ್ಕೆ ಇರೋದು ಬೇಡ. ಇದು ನಾನು ಹೇಳ್ತೀನಿ, ಇದು ಬೇಕು ಅಂದ್ರೆ ನಾವು ಅಂಡರ್ಗ್ರೌಂಡ್ ನಲ್ಲಿ ಮಾಡ್ಕೋಬಹುದು. ಎಲ್ಲಿ ಮಾಡ್ಕೋಬಹುದು? ಇನ್ನು ಸ್ವಲ್ಪ ಮುಂದೆ
ಅಲ್ಲಿದೆಯಲ್ಲ ಸ್ವಲ್ಪ ಆ ಕಡೆ ಮಾಡ್ಕೋಬೇಕು, ಸರಿನಾ? ಇದನ್ನ ನೋಡಿ ಎಲ್ಲ ಎತ್ತರ ಮಾಡ್ಕೊಂಡ್ಬಿಟ್ರಿ, ಕಂಪ್ಲೀಟ್ ಇದೆಲ್ಲ ಎತ್ತರ ಮಾಡ್ಕೊಂಡ್ರಿ. ಯಾವಾಗ ಎತ್ತರ ಮಾಡ್ಕೊಂಡ್ರು ಅವಾಗ ಅಷ್ಟು ಹಣಕಾಸಿನಲ್ಲಿ ತೊಂದರೆಯನ್ನ ಮಾಡ್ಕೊಳ್ತಾ ಹೋಗ್ತೀವಿ. ವೀರೇಶ್ ಅವರೇ, ಅರ್ಥ ಆಯ್ತಾ? ನೋಡಿ ಅಲ್ಲಿಂದ ಆ ಕಲ್ಲಿಟ್ಟಿದ್ರಲ್ಲ, ಕಲ್ಲು ಬಂಡೆ ಇಟ್ಟಿದ್ವಲ್ವಾ, ಕಲ್ಲು ಬಂಡೆ ಟೋಟಲ್ ಆಗಿ ಎಲ್ಲ ತೆಗೆದಿಟ್ಬಿಡಿ. ಇದೆಲ್ಲ ತೆಗೆದು ನೀವು ಆ ಕಡೆ ಇಟ್ಕೊಳ್ಳಿ, ಮನೆ ಪಕ್ಕದಲ್ಲಿ. ಎಷ್ಟು ನೆಗೆಟಿವ್ ಆಗುತ್ತೋ ಅಷ್ಟು ಪಾಸಿಟಿವ್ ಆಗುತ್ತೆ ನೀವು ಇಟ್ಕೊಂಡಾಗ, ಸರಿನಾ? ಈ ಮಣ್ಣಿದೆ ನೋಡಿ, ಇದು ಎಷ್ಟು ಎತ್ತರ ಮಾಡ್ಕೊಂಡ್ರು ಇದು ನೀವೀಗ ಮಣ್ಣು ಅಂದ್ಕೊಳ್ತೀರಿ ಅಷ್ಟೇ. ಇದನ್ನ ಸ್ವಾಮಿ ಪರಮಾತ್ಮ ನೀವು ಮಣ್ಣು ಅಂದ್ಕೊಳ್ತೀರಿ, ನಾನು ಸಾಲ ಅಂದ್ಕೊಳ್ತೀನಿ ಇದನ್ನೀಗ. ಅರ್ಥ ಆಯ್ತು ಹೇಳೋದು? ಬೀಳ್ತಂದ್ರೆ ಹೊಡ್ತಾ ಹಂಗ್ ಬೀಳಲ್ಲ ನಿಮಗೆ, ಸರಿಯಾಗಿ ಬೀಳುತ್ತೆ ಹೊಡ್ತಾ. ಬಿದ್ದಿದ್ದಲ್ಲ ಅಲ್ವಾ? ಇದನ್ನ ಫಸ್ಟ್ ಇಮಿಡಿಯೇಟ್ ಆಗಿ ಟೋಟಲ್ ಎಂಟರ್ ಕಂಪ್ಲೀಟ್ ತೆಗೆದು ಹಾಕಿರಿ, ಇದನ್ನ ದಬ್ಬಿಡ್ರಿ, ಇದನ್ನ ಜೋರ್ ದಬ್ಬಿಡ್ರಿ, ಇದನ್ನೆಲ್ಲ ಕಂಪ್ಲೀಟ್. ಅಂದ್ರೆ ಇದಕ್ಕಿಂತ 1 ಇಂಚು ಕಡಿಮೆ ಇರಲಿ ಟೋಟಲ್ ಆಗಿ ಎಲ್ಲ ಕಂಪ್ಲೀಟ್. ಎಲ್ಲ ಹೆಂಗಿರ್ಬೇಕು ಅಂತ ನಾವು ಮೈತ್ರಿ ಕೊಟ್ರೆ ಹೆಂಗಿರ್ತೀವೋ ಬಸವಣ್ಣ ಆದಂಗೆ ಆಗ್ಬೇಕು ಕಂಪ್ಲೀಟ್ ಆಗಿ. ಎಲ್ಲ ತೆಗೆದು ಬಿಡಿ, ಆವತ್ತೇ ನೀವು ಫಿನಿಶ್ ಚೆನ್ನಾಗಾಗ್ತದೆ, ತೊಂದರೆ ಏನಿಲ್ಲ. ಎಲ್ಲ ಹೌಸ್ ಕಂಪ್ಲೀಟ್ ಅಲ್ಲ. ಏನ ಹೌಸು ಇದೈತಲ್ಲ ಸರ್, ಬಾಣಿ ಐತಲ್ಲ, ಹೌಸ್ ಐತಲ್ಲ. ಇದಾ ಏನಂದ್ರಿ? ಹೌದು ಸರ್, ಹೌದು. ಇದು ತೊಟ್ಟಿ ಅಂದ್ರಲ್ಲ, ತೊಟ್ಟಿ ಅಂತ ತೆಗೆದಾಕಿ ಅಂತ ಹೇಳಿದ್ರೆ ತೆಗೆದಾಕ್ಬಿಡಿ, ಹೊಡೆದಾಕ್ಬಿಡಿ. ಯಾವತ್ತು ಹೊಡಿತೀರೋ ಆವತ್ತು ನೀವು ಬಂದಂಗೆ ಈ ಕಡೆ. ಮತ್ತೆ ಮನೆಯಿಂದ ನೋಡಿ, ಈ ಮನೆಯಿಂದ ಈ ಕಡೆಗೆ ಏನ್ ಹಾಕಿದ್ರು ಇದನ್ನ ಯಾವಾಗ ಹಾಕೊಂಡ್ರಿ? ಇದನ್ನ 4 ವರ್ಷ ಆಯ್ತು. 4 ವರ್ಷದಿಂದ ಓದ್ಕೊಂಡು ಕೂತ್ಕೊಂಡಂಗಾಗಿದೆ, ದುಡ್ಡಿಲ್ಲ ನಿಮ್ಮ ಹತ್ರ. ಅರ್ಥ ಆಯ್ತಾ? ಹಾಕಿದ್ದೆಲ್ಲ ಬಂಡವಾಳ ವಾಪಸ್ ಬರ್ತಾನೆ ಇಲ್ಲ. ಏನು ಪುಟ ಮಗಳ ಚೆನ್ನಾಗಿದೆಯಮ್ಮ? ಸರಿ, ಓಕೆ. ನೋಡಿ ಇದ್ರ ಲೆವೆಲ್ ಕರೆಕ್ಟ್ ಇದೆಯಲ್ಲ, ಇಲ್ಲಿಂದೆಲ್ಲ ಕಟ್ ಮಾಡ್ಬಿಡಿ, ಇರ್ಲೇಬಾರ್ದು. ಇದೆಲ್ಲ ಇರ್ಲಿ, ಏನ್ ತೊಂದರೆ ಏನಿಲ್ಲ, ಸರಿನಾ? ಏನ್ ಮಾಡ್ತೀರಿ ಇಲ್ಲಿ? ಇದು ಎಲ್ಲ ಗಾಡಿಗಳು ಮಾಡ್ಕೊಂಡಿದ್ದೀರ, ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿಂದ ಫಸ್ಟ್ ಇವತ್ತೇ ಎಲ್ಲ ಕಟ್ ಮಾಡ್ಬಿಡಿ, ಸ್ಟಾರ್ಟ್ ಮಾಡಿ, ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿ. ಇವತ್ತೇ ನಾಳೆ ಯಾವ್ದನ್ನ ದುಡ್ಡು ಬರ್ಬೇಕಂದ್ರೆ ಬರುತ್ತೆ, ಸರಿನಾ? ಓಕೆನಾ ಅಮ್ಮಯ್ಯ? ಯಾವ್ದು ಮನೆ ನಮ್ದು? 1 ನಿಮಿಷ ನೋಡಿ. ಈ ಶೆಡ್ರದ್ರದ್ದು ಏನಾಗತ್ತೆ ನಿಮಗೆ ಅಂದ್ರೆ, ಈ ಮಕ್ಕಳ ಮದುವೆ ಶುಭ ಕಾರ್ಯಗಳು ಸ್ವಲ್ಪ ನಮ್ಗೆ ಅಡೆತಡೆಗಳು ಬರ್ತಾ ಇರ್ತಾವ, ಸರಿನಾ? ಮಗನ ಯಾರು? ಮಗನಾ? ಸರಿ, ಮಗಳು ಮದುವೆ ಆಗಿದ್ಯಾ? ಆಗೋ, ಒಳ್ಳೇದಾಗ್ಲಿ. ಇಬ್ರು ಬಂದ್ ಸೇರ್ ಮಾಡಮ್ಮ, ಇದ್ ಕಿತ್ತಾಕು, ಒಳ್ಳೆ ಹತ್ರ ಸಿಗುತ್ತೆ. ಇದೆಲ್ಲ ತೆಗೆದ್ ಬಿಡು, ಒಳ್ಳೆ ಹತ್ರ ಬರ್ತಾರೆ, ಇಬ್ರಿಗೂ ಮದುವೆ ಮಾಡು, ಸರಿನಾ? ಬಂದತ್ತ ಇವಾಗ ಬಂದತ್ತ ಬರುತ್ತ, ಅವ ಬರುತ್ತೆ, ಸರಿನಾ? ಒಳ್ಳೇದಾಗ್ಲಿ. ಗಡ್ಡಪಟ್ಟ ತೆಗೆದು ಚೆನ್ನಾಗಿರೋ ಹುಡುಗರು, ಏನೋ ಸನ್ಯಾಸಿಗಳು ಇದ್ದಂಗೆ ಇರ್ತೀರಿ. ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಇದ್ ಮಾಡ್ಕೊಪ್ಪ, ಬಹಳ ಸೂಪರ್ ಆಗುತ್ತೆ. ಈ ಶೆಡ್ ಕಿತ್ತಾಕ್ರಿ ಫಸ್ಟ್. ಇದನ್ನ ಶೆಡ್ ಪ್ಲಸ್ ಹಿಂದೆ ಏನು ಟಾಯ್ಲೆಟ್ ಇದೆಯೋ, 1 ನಿಮಿಷ ನಾನು ಹೇಳೋದು. ಅಷ್ಟೇನಾ ಜಾಗ ಇರೋದು ನಮ್ದು ಆ ಕಡೆ? ಅಷ್ಟೇನಾ? ಸರಿ, ಓಕೆ. ಇದು ಪೂರ್ತಿ ತೆಗೆದು ಬಿಡಿದ್ದು ಕಂಪ್ಲೀಟ್, ಎಂಟರ್ ತೆಗಿಬೇಕು. ಇದನ್ನ ಎಲ್ಲ ತೆಗಿಬೇಕು. ತೆಗೆದಾಗ ನಮ್ಗೆ ಶುಭ ಕಾರ್ಯಗಳಾಗ್ತವೆ, ಅರ್ಥ ಆಯ್ತಾ? ಇಲ್ಲಾಂದ್ರೆ ಡಿಲೇ ಆಗುತ್ತೆ ನಮ್ಗೆ ಅಂತ ಹೇಳಿದ್ದೀನಿ ಆಗ್ಲೇ. ಇದ್ರ ಲೆವೆಲ್ ಕಟ್ ಮಾಡ್ಬೇಕು ಇದನ್ನ ಅಷ್ಟೇ. ಅದಿರ್ಲಿ, ಅದು ಇದ್ರ ಲೆವೆಲ್ ಕಟ್ ಮಾಡ್ಬೇಕು, ಸರಿನಾ? ಒಂದು ಇದು ಟೋಟಲ್ ತೆಗಿಬೇಕು ನೋಡಿ. ಇದನ್ನ ಅಕಸ್ಮಾತ್ ಆ ಕಡೆ ಜಾಗ ಇದೆಯಾ ನಮ್ದು? ಮತ್ತಿಲ್ಲ ಅಂದ ಮೇಲೆ ತೆಗೆದು ಬಿಡಿ, ಅದನ್ನ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅದನ್ನ ಎಷ್ಟು ಲಾವಿಲ್ಲ ಅದನ್ನ ಮಾಡ್ಕೊಳ್ಳೋಣಂತೆ. ಅಲ್ಲಿಂದ ನೀರ್ ಹಾಕಿದ್ರೆ ಅಲ್ಲಿಗೆ ಹೋಗ್ಬಿಡ್ಬೇಕು ನನಗೆ ಕಂಪ್ಲೀಟು, ಅರ್ಥ ಆಯ್ತಾ? ಇದೆಲ್ಲ ನೋಡಿ ಈ ಟೈಪ್ ಆಗಿದೆಲ್ಲ, ಹಿಂಗಾಗಿದೆಲ್ವಾ? ಅಂದ್ರೆ ಹೈಟ್ ಆಗಿದೆ. ನಾವೇನ್ ಮಾಡಿದ್ರು ವೇಸ್ಟೇ, ಎಲ್ಲ ಕಿತ್ಕೊಂಡು ಹೋಗ್ತಾ ಐತೆ. ಹಿಂಗ್ ಮಾಡ್ಕೊ, ಕ್ಲೀನ್ ಆಗಿ ಮಾಡ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸ್. ಇವತ್ತೇ 500 ರೂಪಾಯಿ ಕೂಲಿ ಕೊಟ್ಟು ಫಸ್ಟ್ ಕ್ಲಾಸ್ ಎಲ್ಲ ತೆಗಿಸ್ಬಿಟ್ಟು, ಅಲ್ಲ ಅರ್ಥ ಆಯ್ತು ಹೇಳದ್ ನಾನು, ಫಸ್ಟ್ ಕ್ಲಾಸಿಗೆ ಇವತ್ತೇ ಮಾಡ್ಕೊಂಡ್ಬಿಡಿ. ಇದು ಹತ್ರ ಇರಬಾರ್ದು, ನನಗೆ ಫ್ರೀ ಆಗಿರ್ಬೇಕಿದು. ಎಷ್ಟು ಫ್ರೀ ಆಗಿರ್ತಾರೋ ಅಷ್ಟು ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾರೆ, ಆರೋಗ್ಯ ಕೂಡ ನೆಮ್ಮದಿಯಾಗಿರುತ್ತೆ. ಮತ್ತೆ ಹಣಕಾಸಿನಲ್ಲೂ ಕೂಡ ಹೇಳಿ, ನನಗೆ 4-5 ತಿಂಗಳು ಬಿಟ್ಟು ಹೇಳಿ, ತಪ್ಪೇನಿಲ್ಲ ಅಲ್ವಾ? ಗೊತ್ತಾಗತ್ತೆ ನಿಮ್ಗೆ. ಇದೇನಿದು? ಓಕೆ. ಹೆಸರೇನಪ್ಪ ನಿಂದು? ಅಮ್ಮ ಏನ್ ಹೆಸರಮ್ಮ? ಏನ್ ಮಾಡ್ತೀಯಮ್ಮ? ಓದಿದ್ಯಾ? ಒಳ್ಳೇದಾಗ್ಲಿ. ಸೈಟ್ ಬಹಳ ಚೆನ್ನಾಗಿದೆವ್ರೆ, ಸೈಟ್ ಚೆನ್ನಾಗಿದೆ, ದುಡ್ಡಾಗಂತ ಸೈಟು.
ಸ್ವಲ್ಪ ಇದು ವ್ಯತ್ಯಾಸ ಆಗ್ತಾ ಇದೆ, ಮಾಡ್ಕೋಬೇಕಷ್ಟೇ. ಹಾ, ಫೈನಾನ್ಸ್ ಹೆಂಗ್ ಮ್ಯಾಟರ್ ಮಾಡ್ತಾ ಇದ್ರೆ ಇಲ್ಲೇ ಇಲ್ಲ, ಇಲ್ಲಿ ಮ್ಯಾಟರ್ ಮಾಡ್ತಾರೆ. ಇಲ್ಲಿ ಇಟ್ಕೊಳ್ಳಿ ದುಡ್ಡು, ದುಡ್ಡು ಬಂಗಾರ ಏನಿದೆಯೋ ಇಲ್ಲಿ ಇಟ್ಕೊಳ್ಳಿ. ಅಲ್ಲಿಟ್ರೆ ಅಡ ಇಡ್ತೀವಿ ನಾವು ತಗೊಂಡೋಗಿ. ಅರ್ಥ ಆಯ್ತಾ? ಎಷ್ಟಿಟ್ರು ತಗೊಂಡೋಗಿ ಅಡ ಇಟ್ಬಿಡ್ತೀವಿ. ಹಾ, ಈ ಕಡೆ ಇಟ್ಕೊಳ್ಳಿ, ವ್ಯವಹಾರ ಮಾಡಿ, ಏನ್ ತೊಂದ್ರೆ ಏನಿಲ್ಲ. ಸ್ಟೋರ್ ಮಾಡ್ಕೊಳ್ಳಿಲ್ಲ, ಮನೆ ಯಜಮಾನ್ರು ಯಾರು? ನೀವೇನಾ? ನೀವು ಮಲ್ಕೊಳ್ಳಿ, ಇಲ್ಲಿ ಸಾಧ್ಯವಾದ್ರೆ ನೀವು ಮಲ್ಕೊಳ್ಳಿ, ಇಲ್ಲ ಅಂತಂದ್ರೆ ನೀವು ಸ್ಟೋರ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸರಿನಾ? ಅಷ್ಟು ಆಗತ್ತೆ, ಏನು ಯೋಚನೆ ಮಾಡೋದು ಬೇಡ. ಏನ್ ಹೇಳಿ? ಚೆನ್ನಾಗಿದೆ. ನಾನು ಚೆನ್ನಾಗಿರೋದನ್ನ ಅಂತೇನೆ. ನಾನು ಏನನ್ನ ಕೇಳಕ್ ಹೋಗ್ಬೇಡಿ. ಉತ್ಪ್ರೇಕ್ಷೆಯಿಂದ ಮಾತಾಡೋದಾಗ್ಲಿ, ಅದನ್ನ ಕಿತ್ತಾಕಿ ಅನ್ನೋದಕ್ಕಿಂತ ನಾನು ಇಮಿಡಿಯೇಟ್ ಆಗಿ ನಿಮಗೆ ಡ್ರಿಪ್ಸ್ ಇದು ಗೊತ್ತಾಗ್ಬಿಡ್ಬೇಕು. ನಿಮಗೆ ಗೊತ್ತಾದ ತದನಂತರದಲ್ಲಿ ಫರ್ದರ್ ಟ್ರೀಟ್ಮೆಂಟ್. ಸರಿನಾ? ಸ್ವಲ್ಪ ಗೊತ್ತಾಗ್ಬೇಕಲ್ವ ನಮಗೆ ರಿಯಾಕ್ಷನ್. ಆಗಿದ್ದೆಲ್ಲ ಬಂಡವಾಳ ವೇಸ್ಟೇ. ಇಷ್ಟು ದಿನ ಎಲ್ಲ ನೀರಿಗಾಗಿದ್ದಂಗೆ. ಲಕ್ಷಗಳೋಗಿದೆ ನೋಡ್ರಿ ದುಡ್ಡು. ನಾವು ಅಂದ್ಕೊಂಡಿದ್ದೀವಿ ಲಕ್ಷ ಬರ್ಬೇಕು ನಮ್ಗೆ. ವೀರೇಶ್ ಅವ್ರೆ, ಬಂದಿದೆ ಹೋಗಿದೆ ಹಂಗೆ ಅಲ್ವಾ? ಅಡುಗೆ ಮನೆ ಚೆನ್ನಾಗಿದೆ ಅಮ್ಮ, ತೊಂದರೆ ಏನಿಲ್ಲ. ಪೂಜೆ ಎಲ್ಲ ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಇನ್ನೊಂದು ಸ್ವಲ್ಪ ದಿವಸ ಮುಂದ್ ವರ್ಷ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಂತ, ಒಳ್ಳೆ ಮನೆ ಕಟ್ಟೋಣ ಅಂತ ಬಂದಿದೆ. ಯೋಗ ಬಂದಿದೆ ಆಗ್ಲೇ. ನಿಮ್ಗೆಲ್ಲರಿಗೂ ಮನಸ್ಸಿನಾಗಿದೆ ಆಗ್ಲೇ ಅಲ್ವಾ? ಮನೆ ಕಟ್ಟಿಲ್ಲ ಅಂತ ಅನಿಸ್ತಲ್ಲ, ಈಗ ಬಂದಿದೆ, ಈಗ ಸ್ಟಾರ್ಟ್ ಆಗಿದೆ. ಮುಂದ್ ವರ್ಷ ಒಳ್ಳೆ ಮನೆ ಕಟ್ಟೋಣ ಅಂತ. ಸರಿನಾ? ಕಟ್ತೀರಿ, ಒಂದು ಮಿನಿಮಮ್ 50 ಲಕ್ಷ ಮನೆ ಕಟ್ತೀರಿ. ಇಲ್ಲಿ ಮಿನಿಮಮ್ ನಾನು ಹೇಳೋದು. ನಾನು ಏನ್ ಹೇಳಿದ್ದಂತೆ ಅನ್ಕೋಬೇಕಾವತ್ ನೀವು. ನೀವೇನ್ ಕಡಿಮೆ ಅಂದ್ರೆ 50 ಲಕ್ಷ ಮನೆ ಕಟ್ತೀರಿ. ನಿಮ್ಗೇನ್ ಬೇಕಾದ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ. ಮೇಡಮ್ ಏನು ಮೇಡಮ್, ನನಗೆ ನೈಟ್ ನಾನು ಇದಕ್ಕೆ ಹೋಗ್ಬಿಟ್ಟು ಬೆಂಗಳೂರು ಹೋಗ್ತಿದ್ದೆ, ಅನಿವಾರ್ಯ ನೀವು ಬಂದಿದ್ದೀನಿ ಅಷ್ಟೇ. ನೀವು ನೋಡ್ಕೊಂಡು ಇವತ್ತು ಹೋಗ್ಬಿಡ್ಬೇಕು. ನಿಮ್ಮ ಮಾಮರು ಹೇಳಿದ್ರು. ಹಾ ಜೇಂಟ್ ಇತ್ತು ಸರ್, ಮೊನ್ನೆ ಹೊಡೆದ್ಬಿಡಿ. ಜಾಯಿಂಟ್ ಇತ್ತ ಇದು ಈ ಮನೆಗ? ಸರ್, ಈ ಮನೆಗೆ ಅಡ್ಡ ಕಟ್ಟಿದ್ರು ಸರ್. ಇದು ತೆಗೆದ್ರೆ ಇದು ತೆಗೆದ್ಮೇಲೆ ಇದನ್ನ ತೆಗಿಬೇಕಲ್ವಾ? ಜಾಯಿಂಟ್ ತೆಗಿಬೇಕಲ್ವಾ? ಈಗೆಲ್ಲ ಒಂದ್ ಕಡೆಯಿಂದ ಒಂದೊಂದು ತೆಗಿತಾ ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆಗೆ ಎಡೆ ಮಾಡುತ್ತಾ ಹೋಗ್ತದೆ. ಅರ್ಥಾತ್ ಏನು ತೆಗಿಬೇಡಿ, ಇದನ್ನೇನು ಜಸ್ಟ್ ನನಗೇನು ಗೊತ್ತಾ, 1 ಇಂಚ್ ಗ್ಯಾಪ್ ಬಿಡಿಸಿ ಅಷ್ಟೇ. 1 ಇಂಚ್ ಗ್ಯಾಪ್ ಬಿಡಿಸಕ್ಕಾಗತ್ತಾ? 1 ಇಂಚ್ ಗ್ಯಾಪ್ ಬಿಡಿಸೋದಕ್ಕೆ ಸಾಧ್ಯವಾದ್ರೆ ಮಾಡಿ, ತೊಂದರೆ ಏನಿಲ್ಲ. ಈ ಮನೆಗೆ ಇಲ್ಲಿಂದ ಬರ್ಬೇಕಾ? ಬರೋಕ್ಕಾಗಲ್ಲ. ಇಲ್ಲಿ ಅಕಸ್ಮಾತ್ ಇಲ್ಲಿ ನೀವು ಹೇಳಿದ್ರಲ್ಲಿ ಇಲ್ಲಿ ನಾವು ತೆಗೆದ್ರೆ ಏನಾಗತ್ತೆ ಅಂತಂದ್ರೆ, ಮನೆಯ ಹೆಣ್ಣು ಮಗಳು ಯಜಮಾನಿ ಹಾಸ್ಪಿಟಲ್ ಸೇರ್ಕೊಳ್ತಾಳೆ. ಅರ್ಥ ಆಯ್ತು ಹೇಳೋದು? ನಿಮಗೆ ಡೀಟೇಲ್ಸ್ ಇರಬೇಕು. ಯಾರು ಏನ್ ಹೇಳಿದ್ರು ಅಂತ ತಕೊಂಡ್ಬಿಡೋದು ಅಲ್ಲ ಮಾಡಕ್ ಹೋಗ್ಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಜಸ್ಟ್ ಇಮ್ಮಿಡಿಯೇಟ್ ಆಗಿ ಅದನ್ನ ಓಪನ್ ಮಾಡಿ ಇಲ್ಲದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸರಿನಾ? ಇಲ್ಲ ಅಂದಲ್ಲಿ ನಾನು ಹೇಳೋದು ನೋಡಿ, ಇಲ್ಲಿ ಮಿಸ್ಟೇಕ್ ಏನಾಯ್ತು ಅಂದ್ರೆ, ನಾವು ಮಾಡ್ಕೊಂಡ್ರ ಮಿಸ್ಟೇಕು ಸ್ವಲ್ಪ ನೋಡಿ, ಈ ಮನೆಯಿಂದ ಎಕ್ಸ್ಟೆಂಡ್ ಮಾಡಿದ್ರಲ್ವಾ ಇದನ್ನ? ಎಕ್ಸ್ಟೆಂಡ್ ಆಯ್ತದು. ಸರಿ, ಇರ್ಲಿ, ಈಗ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನು ನಾವು ವ್ಯತ್ಯಾಸ ಮಾಡೋದು ಬೇಡ. ಸರಿನಾ? ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ನೋಡಿ, ಯಾವುದೇ ಕಾರಣಕ್ಕೆ ನಮ್ಮ ಕಾಂಪೌಂಡ್ ಹಿಂಗಿದೆ ನೋಡಿ, ಹಿಂದೆ ನೀವು ಕಟ್ಟಿರೋದು ಹಿಂಗಿದೆಯಲ್ವಾ? ಏನಪ್ಪ ಇಲ್ಲಿ ನೋಡಿಲ್ಲಿ ಹಿಂಗಿದೆ ನಮ್ದು. ಸ್ಟ್ರೈಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅಲ್ಲಿಂದ ಅಲ್ಲಿಗೆ ಅಷ್ಟೇ ಬರ್ಬೇಕು. ನನಗೆ ಸ್ಟ್ರೈಟ್ ಆಗಿ ಇದ್ಬಿಡ್ಬೇಕು. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಮಾಡ್ಕೊಳದಿದ್ರೆ ಗಂಡು ಮಕ್ಕಳ ಮೇಲೆ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಈ ಹೆಸರೇನಿಂದು? ಅರುಣ್. ಬಾರಿ ಒಳ್ಳೆ ಮನುಷ್ಯ ಅಂದ್ಕೊಳ್ಳಿ, ಕೆಟ್ಟ ಮನುಷ್ಯನಾಗ್ತಾನೆ, ಕೆಟ್ಟನ ಕಾಣ್ತಾನೆ ಹೊರಗಿನ ಪ್ರಪಂಚಕ್ಕೆ. ಅರ್ಥ ಆಯ್ತು ಹೇಳೋದು? ಬಾರಿ ಓಡಾಳಪ್ಪ ಅಂತ ರೌಡಿಸಮ್ ಮಾಡ್ತಾನೆ ಮನುಷ್ಯನು, ಕೆಟ್ಟನು ಅನ್ನೋ ಒಂದು ಮಾನಸಿಕ ಅಭಿಪ್ರಾಯಗಳು ಬರ್ತವೆ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು, ಆಯಪ್ಪ ಸುಮ್ಮನೆ ಇದ್ರು ಕೂಡ ಮೇಲೆ ಏನೋ ಒಂದು ತಲೆ ಮೇಲೆ ಬರೋದು. ಅದಿರ್ಲಿ, ಸದ್ಯಕ್ಕಿರ್ಲಿ, ಅದು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ನೀವು ಅದನ್ನ ಬಿಟ್ಬಿಡಿ, ಇದನ್ನ ಸುಮ್ಮನೆ ಹಿಂಗೆ ಸ್ಟ್ರೈಟ್ ಆಗಿ ಕಟ್ಕೊಂಡ್ಬಿಡಿ ಅಷ್ಟೇ. ಹಿಂದಕ್ಕೆ ಓಡಾಡ್ಬೇಡಿ. ಇಲ್ಲಿಗೆ ಹಾಕ್ಬಿಟ್ಟು ಸ್ಟ್ರೈಟ್ ಆಗಿ ಕಟ್ಟಿ ಅದನ್ನ ಕಡೆ ಕಟ್ಕೊಳ್ಳಿ.
ಇದು ಹಿಂಗ್ ಸರ್. ಬೆಂಡ್ ಆಗೋದ್ ಬೇಡ, ಇದು ನೋಡಿ ಇಲ್ಲ ಹಿಂಗ್ ಸ್ಟ್ರೇಟ್ ಅಲ್ಲಿ ಸ್ಟ್ರೇಟ್ ಅಷ್ಟೇ. ಬೆಂಡ್ ಆಗೋದ್ ಬೇಡ. ಹಿಂದೆ ಜಾಗ ಇದೆ ನಮ್ದು. ಇದೊಂದು ಅಲ್ಲೇ ಬಿಡೋದು. ಒಂದು ಕೆಲಸ ಮಾಡಿ ಹಾಗಾದ್ರೆ, ಇದು ಹಿಂದಕ್ಕೆ ತಗೊಳ್ಳಿ ಅಷ್ಟೇ. ಸ್ಟ್ರೈಟ್ ಆಗಿ ನಾನು ಒಂದೇ ಲೆವೆಲ್ಗೆ ಇರಬೇಕು. ಇಲ್ಲಿ ಎಷ್ಟು ಜಾಗ ಇದೆಯಲ್ಲ ಅಷ್ಟೇ ಜಾಗ ಮಾಡ್ಕೊ. ಇಲ್ಲಿ ಇಷ್ಟ ಐತೆ ಅಷ್ಟೇ ಬೇಡ, ಭಾಳ ತಗೋಬೇಡಿ. ಮತ್ತೆ ಇಷ್ಟೇ ಸಾಧ್ಯವಾದಷ್ಟು ನಾವು ಓಡಾಡಂಗಿರ್ಲಿ ಅಷ್ಟೇ. ಏನಮ್ಮ ಬಿಟ್ಟರೆ ಅಂತಂದು ಒಂದೇ ಸರಿ ನೀವು ಅಲ್ಲಿ ಎಂದಕ್ಕೆ ಹೋಗ್ಬೇಡಿ. ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ಇಷ್ಟು ಜಾಗ ಬಿಟ್ಟಿವಲ್ಲ, ಮತ್ತೆ ಇಲ್ಲಿ ಎಷ್ಟು ಹುಡುಗ ಬೇಡ. ನಾನು ಹೇಳೋದು ಬಾಯ್ಲಿ ಅರ್ಥ ಆಗಲಿಲ್ಲ. ಈ ತೆಂಗಿನ ಈ ಮರ ಐತೆ, ಈ ಮರದಿಂದ ಸ್ಟ್ರೈಟ್ ತಗೊಂಡೋಗಿ ಸುಮ್ಮನೆ ತಗೊಂಡೋಗ್ಬೇಕಂದ್ರೆ ಏನಂತಂದ್ರೆ ನಮ್ಮ ಕಾಂಪೌಂಡ್ ನಮ್ಮ ಮನೆ ಇದೆಯಲ್ಲ ಟಚ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಅಷ್ಟೇ. ಅಲ್ಲ ಆ ಕಡೆ ಜಾಗ ಇರ್ಲಿ, ನಮ್ದು ನಮ್ ಜಾಗ ಇರ್ತಲ್ಲಮ್ಮ ಅದು. ಹೆಂಗ್ ಗೊತ್ತಾ, ಸೊ ಟಚ್ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ. ಇದು ಸ್ಟ್ರೈಟ್ ಆಗಿ ಮರಕ್ಕೆ ಹೋಗ್ಬಿಡ್ಲಿ, ಸರಿನಾ? ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಆಪಾದನೆಗಳು ಬಂದು ಹೆಚ್ಚು ಕಡಿಮೆ ಮಾತ್ರ ಕೇಸು ಸೊ ಊರುಗಳಲ್ಲಿ ಏನೋ ತಗೊಂಡೋಗಿ ಏನೋ ಕಂಪ್ಲೇಂಟ್ಸು, ದೊಡ್ಡ ದೊಡ್ಡ ಕಂಪ್ಲೇಂಟ್ಸ್ ಬಂದ್ಬಿಡ್ತು. ಅರ್ಥ ಆಯ್ತು ಹೇಳೋದು? ಬಂದಿರಬೇಕು ಆಲ್ರೆಡಿ, ಅದು ನಿನಗೆ ಗೊತ್ತಿರ್ಬೇಕದು, ನಾನು ಹೇಳೋದಲ್ಲ. ಯಾವುದು? ಹಾ, ಗುಂಡಿ ಮಾಡಿದ್ರ ಅಲ್ಲಿ? ಬಾತ್ರೂಮ್ ಗುಂಡಿ ಮಾಡಿದಿರಾ? ಬನ್ನಿ ಅಲ್ಲಿ ಕಟ್ ಮಾಡಿಬಿಡಿ. ಅಲ್ಲಿ ಇಲ್ಲಿ ಬರೋದೇ ಬೇಡ ನಾವು. ಹಾ, ಫಿನಿಶ್. ಸದ್ಯದ ಪರಿಸ್ಥಿತಿ ಹೇಳೋದು ನಾನು. ನೆಕ್ಸ್ಟ್ ಮನೆ ಕಟ್ಟಬೇಕಾದ್ರೆ ಕಾಂಪೌಂಡ್ ಹಾಕೊಂಡು ಬೇರೆ ಬೇರೆ ವಿಚಾರ ಇದೆ ಇದಕ್ಕೆ. ಈಗ ಸದ್ಯಕ್ಕೆ ನಾನೆಲ್ಲ ಕಿತ್ತಾಕಿ ಕಾಂಪೌಂಡ್ ಕಟ್ಕೊಳ್ರಿ ಅಂದ್ರೆ ಸುಮ್ಮನೆ ವೇಸ್ಟ್ ಆಗತ್ತೆ ಅಲ್ವಾ? ಒಳ್ಳೆ ಮನೆ ಕಟ್ಟೋಣ ಇಲ್ಲಿ. ಹಾ, ಯಾವುದು ಎಲ್ಲಿದೆ? ಹೋಗ್ಬೋದಾ ಹಿಂಗೆ ಇದ್ರ ಮೇಲೆ? ಸ್ಲರಿದ ಇದು? ಜೀವಾಮೃತ ಅಂತ ಮಾಡ್ತೀರಲ್ಲ? ಹಾ, ಎಲ್ಲ ತೋಟಕ್ಕೆ ಬಿಡಕಲ್ಲ? ಎಲ್ಲ ತೋಟಕ್ಕೆ ಬಿಡಕಲ್ಲ? ಗಿಡಕ್ಕೆ ಸ್ಟ್ರೈಟ್ ಆಗಿ ಬಿಡ್ತೀರಾ? ಇಲ್ಲ ಸರ್, ಟ್ಯಾಂಕರಿಗೆ ಇದು ಮಾಡ್ತೀವಿ, ಲೋಡ್ ಮಾಡ್ತೀವಿ. ಟ್ಯಾಂಕರ್ ಸುಮ್ಮನೆ ಫೀಡ್ ಮಾಡೋದ ಅಥವಾ ಡ್ರಿಪ್ ನಲ್ಲಿ ಏನು ಬಿಡೋದ? ಫೀಡ್ ನೀವೇ ಫೀಡ್ ಮಾಡೋದು? ಹಾ ಹಾ ಹಾ, ಇದೆ ನಮ್ಮ ಮಕ್ಕಳಣ್ಣ. ಎಷ್ಟಿದೆ ನಮ್ದು? ಹಾ, ಚೆನ್ನಾಗಿದೆ. ಇದ್ರದ್ದೇನು ತೊಂದರೆ ಏನಿಲ್ಲ. ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಬೇಕಾಗಿರೋದು ಏನು ಗೊತ್ತಾ, ಅದೊಂದು ಮಾಡ್ಕೊಳ್ಳಿ. ಅಲ್ಲಿ ಯಾರು ಇದ್ರೆ ಅಲ್ಲಿ? ಹಾ ಹಾ, ಎಲ್ಲ ನೀವೇ ಮಲಗ್ತಿರಲ್ಲ? ಹಾ, ಇದಕ್ಕಿಲ್ಲಿ ಇದೇನಿದೆ? ಅದು ಓಪನ್ ಆಗಲ್ಲ. ನೋಡಿ, ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಪರ್ಮನೆಂಟ್ ಯಾರು ಮಲಗಲ್ಲ? ಯಾರು ಮಲಗಲ್ವಾ? ಏನ್ ಗೆಸ್ಟ್ ಬಂದ್ರೆ ಮಾತ್ರ. ನೋಡಿ, ಪರ್ಮನೆಂಟ್ ಆಗಿ ಮಲಗೋದಾದ್ರೆ ಇದು ಕ್ಲೋಸ್ ಮಾಡಿ. ಇದನ್ನ ಕ್ಲೋಸ್ ಮಾಡಿ ಇದ್ ಮಾಡ್ಕೊಂಬಿಡಿ. ಗೋಡೆ ಕಟ್ಟಬೇಕು. ಯಾವ್ದೇ ಕಾರಣಕ್ಕೂ ಬರೋಲ್ಲ ಇದು. ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಬಳಸ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಹೆಂಗ್ ಬಳಸ್ಕೋಬೇಕು ಅಂದ್ರೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಆರ್ಚ್ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಓಪನ್ ಮಾಡ್ಕೊಂಡು ಬಳಸ್ಕೋಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಮಲಗೋದಾದ್ರೆ ಅದನ್ನ ಬಳಸಕ್ ಹೋಗ್ಬೇಡಿ, ಲಾಕ್ ಮಾಡ್ಬಿಡಿ ಅದನ್ನ. ಅರ್ಥ ಆಯ್ತಾ? ಪರ್ಮನೆಂಟ್ ಯಾರನ್ನ ಮಲಗ್ತೀವಿ ಅಂದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ, ಸರಿನಾ ಗಿರೀಶ್ ಅವರೇ? ಅರ್ಥ ಆಯ್ತಾ? ನೆನ್ಪಿಟ್ಕೋಬೇಕು. ಅಯ್ಯೋ ಬಿಡು, ಯಾವತ್ತೂ ಒಂದ್ ದಿವಸ ನಾನು ಓಪನ್ ಮಾಡ್ಕೊಳ್ತೀನಿ ಅಂತ ಅಂದ್ಕೋಬೇಡಿ ಮತ್ತೆ, ಸರಿನಾ? ಇಟ್ಸ್ ಮೋಸ್ಟ್ ಡೇಂಜರಸ್ ಇದು. ಉದಾಹರಣೆ ಹೇಳ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ನಮಗೆ. ನಿನ್ನೆ ಇಲ್ಲಿ ಧಾರವಾಡ ಬೆಳಗಾವಿನಲ್ಲಿ RTO ಇನ್ಸ್ಪೆಕ್ಟ್ರು, ಬ್ರೇಕ್ ಇನ್ಸ್ಪೆಕ್ಟ್ರು, ಅವ್ರ ಮನೆಗೆ ಹೋಗಿದ್ದೆ. ಇಟ್ಸ್ ಎ ಮಿರಾಕಲ್ ಅಂತ. ಅರ್ಥ ಆಯ್ತಾ? ಸೊ ಹಾಗಾಗಿ ರಾತ್ರಿ 1:30 ಆಯ್ತು ಬರೋಷ್ಟೊತ್ತಿಗೆ. ನಿಮಗೋಸ್ಕರ ಇದೀನಿ ಇವತ್ತು, ಇಲ್ಲಾಂದ್ರೆ ನೈಟ್ ಟೈಮ್ ಹೋಗ್ಬಿಡ್ತದೆ ಬೆಂಗಳೂರು. ನಾನು ಎಂಗೇಜ್ ಇದೆಲ್ಲ, ಹಾಗೆ ಅದ್ರಂಜಿಲ್ಲ. ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಮೊನ್ನೆ ಫೋನ್ ಮಾಡಿದ್ರೆ ಕಾರ್ ಸೀಟನ್ ಹಾಕ್ಬೇಕು ಅಂತಂದು 8 ದಿವಸದಿಂದ ಫೋನ್ ಮಾಡ್ತಾರೆ. ಪಾಪ ಹೋಗಕ್ಕಾಗಿಲ್ಲ. ನೋಡ್ಬೇಕು, ಸಾಯಂಕಾಲಕ್ಕೆ ಸಾಧ್ಯವಾದ್ರೆ ಹೋಗಿ ಬರ್ಬೇಕು. ಮಾಡ್ಕೊಳ್ಳಿ ಅಂತ ಅಂದ್ರೆ ಇರ್ಲಿ. ನಿಮಗೆ ಇಮ್ಮಿಡಿಯೇಟ್ ಆಗಿ ಇಂಪಾರ್ಟೆಂಟ್ ಇರೋದನ್ನ
ನಾನು ಹೇಳಿದೀನಿ ಈಗ ಅಲ್ವಾ, ಅದನ್ನೊಂದು ಮಾಡ್ಕೊಳ್ಳಿ ಅದನ್ನ. ಈಗ ಯಾವ್ದು ಹೇಳಿ ವೀರೇಶ್ ಅವ್ರು ನಿಮ್ಗೆ? ನೀನ್ ಇದ್ದೀನಪ್ಪ ನಾನು ಹೇಳ್ಬೇಕಾದ್ರೆ ಇದ್ದಿಲ್ಲ, ಹೇಳಿ ನೋಡೋಣ. ಅಮ್ಮ ಹೇಳಮ್ಮ ನಮ್ಮ ಹುಡುಗನ್ಗೆ. ಟೋಟಲ್ ಏನೆಲ್ಲ ಜೀರೋ ಮಾಡು. ಜೀರೋ. ಅರ್ಥ ಆಯ್ತಾ? ಇಲ್ಲಿಂದ ಕಂಪ್ಲೀಟ್ ನೀರು ಹೋಗ್ಬೇಕು ನೋಡಪ್ಪ ಈ ಕಡೆ. ಅರ್ಥ ಆಯ್ತಾ? ಇದ್ರ ಲೆವೆಲ್ಗೆ ಕಂಪ್ಲೀಟ್ ಇದನ್ನೆಲ್ಲ ಫುಲ್ ಕಟ್ ಮಾಡ್ಬಿಡಿ. ಎಲ್ಲ ಕಟ್ ಮಾಡ್ಬೇಕು. ಒಂದು ಜೇಜಿ ಬಿಟ್ಟು ದಬ್ಬಿಸಿ ಬಿಡ್ಬೇಕು ಅನ್ನಂಗ ಇರ್ಬೇಕು. ಇದು ಫೇಸ್ ಹೆಂಗಿರುತ್ತೋ ಹಂಗಿರ್ಬೇಕು. ಅರ್ಥ ಆಯ್ತಾ? ಯಾವ್ದು ಹೇಳ್ತೀನಿ, 2 ನಿಮಿಷ ಬಾಪ. ನಿಮ್ಮ ಹೆಸರೇನು? ಅರುಣ್. ಅರುಣ್ ಬಾಪ. ಇದೆಲ್ಲ ಎತ್ತರ ಆಗಿದೆ, ಯಾವ್ದ್ರ ಬಾರದಲ್ಲಿ ಎಲ್ಲ ಕ್ಲಿಯರ್ ಮಾಡಿದನ್ನ. ಕ್ಲಿಯರ್ ಮಾಡಿದ ಮೇಲೆ ಈ ಕಾಂಪೌಂಡು ನನಗೆ ಇಲ್ಲಿಗೆ ಮಾಡಿದೀವಲ್ವ ಎಂಡಿಂಗು, ಇಲ್ಲಿಗೆ ಬರ್ಲಿ ನನಗೆ. ನಾಳೆಗೆ ಅಲ್ಲಿಂದ ಬಂದ್ರೆ ಕಾಣಬೇಕು ನಿಮ್ ಕಾಂಪೌಂಡ್. ಸಣ್ಣ ಗೇಟ್ ಮಾಡ್ಕೊ, ನಾ ಬೈಕ್ ಓಡಾಡೋದಕ್ಕೆ ಬೇಡ. ನಾ ಇಲ್ಲ ಹಂಗಲ್ಲದು, ಅರ್ಥ ಮಾಡ್ಕೊ. ಇಲ್ಲಿವರೆಗೂ ಬರ್ಲಿ ಇದು. ಇಲ್ಲೊಂದು ಪಿಲ್ಲರ್ ಬರ್ಲಿ, ಇಲ್ಲಿ ಸ್ಟ್ರೈಟ್ ಆಗಿ ಮುಂದಕ್ಕೆ ಹೋಗ್ಬೇಡ, ಹಿಂದಕ್ಕೆ ಬರ್ಲಿ. ಪಿಲ್ಲರ್ ಹಾಕೋ. ಈ ಕಾಂಪೌಂಡ್ ಕಟ್ಕೊಂಡಿದೀವಲ್ವ ನಾವು, ಅದನ್ನ ಹಿಂಗೆ ಯಾಶೆ ಕಟ್ಕೋ. ಇಲ್ಲಿ ಆ ಮೂಲೆ ಹಂಗೆ ಇರ್ಲಿ, ಅದು ಆ ಮೂಲೆ ಹಂಗೆ ಇರ್ಲಿ. ಇದನ್ನ ಕಟ್ಟಿದ್ವಲ್ವ ಇದನ್ನ, ಈಗ ಯಾವ್ದು ಶೇಡ್ ನೆಟ್ ಅಲ್ಲಿ ಕಟ್ಟಿದ್ವಲ್ಲ ನಮ್ ಕಾರ್ ಹತ್ರ ಇದೆಯಲ್ಲ, ಆ ಶೇಡ್ ನೆಟ್ ಇಲ್ಲಿಗೆ ಬರ್ಲಿ, ಕ್ರಾಸಿಗೆ ಬರುತ್ತೆ. ಹಿಂಗೆ ಕ್ರಾಸಿಗೆ ಬಂದಾಗ ಇಲ್ಲಿ ಕಟ್ಕೊಳ್ಳೋಣ. ಇಲ್ಲಿ ನಿನ್ನ ಬೈಕ್ ಓಡತ್ತ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿಂದ ಒಂದು ಗುರ್ತಿಟ್ಕೋ, ನಾನು ಹೇಳೋಗ್ಬಿಡ್ತೀನಿ ಈಗ, ಗುರ್ತಿಟ್ಕೋ. ಇಲ್ಲಿಂದ ಆ ಕಡೆ ಕಾರ್ ಬರುತ್ತಲ್ವಾ, ಇಲ್ಲಿ ಕಾರ್ ಹೋಗಲ್ಲ. ಇಲ್ಲ ಅಂತ ಕಾರ್ ಹೋಗ್ಬೇಕಂದ್ರೆ ನಾನು ಆ ಕಡೆ ಹೋಗ್ಬೇಕಾಗತ್ತೆ. ಇನ್ನು ಅವ್ರ ಜಾಗ ಬಿಡಲ್ಲ. ಕಾರ್ ಹೋಗುತ್ತಲ್ವಾ, ಕಾರ್ ಹೋದ ನಂತರದಲ್ಲಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಹಾ ಎಲ್ಲ ನೋಡಪ್ಪ, ಅರ್ಥ ಮಾಡ್ಕೊ. ಅಮ್ಮ ನಿಂತ್ಕೊಂಡತ್ತಲ್ಲ ಈಗ, ಅಲ್ಲಿ ಗೇಟ್, ಸಣ್ಣ ಗೇಟ್. ಇನ್ನು ಹೊರಗೆ ಹೋಗೋದಕ್ಕೂ ಹೊರಗೆ ಹೋಗೋದಕ್ಕೂ ಇದ್ರ ಪಕ್ಕದ ಅಲ್ಲಿವರೆಗೂ ಇದಕ್ಕೆ ಬಂದಿದ್ದು ಕಟ್ತೀವಲ್ವ, ಹಿಂಗೆ ಹೋಗುತ್ತೆ ಅಷ್ಟೇ ಕಾರ್. ನೀನು ಕಾರ್ ಬೇಕಂದ್ರೆ ದೊಡ್ಡ ಗೇಟ್ ಬಿಟ್ಕೊಂಡ್ರಿ. ಹೆಂಗ್ ಬಿಟ್ಟಿದೀವಿ ಅಲ್ಲಿ ಹಂಗ್ ಬಿಟ್ಕೊಳ್ಳಿ. ಹಿಂಗಿರುತ್ತೆ ನೋಡಿ ಶೆಡ್ ನೆಟ್ಟು. ಅರ್ಥ ಆಯ್ತಾ? ಅಲ್ಲಿ ಮಾತ್ರ ಓಪನ್ ಇರುತ್ತೆ ಇಲ್ಲಿ ಓಪನ್ ಮಾಡ್ಕೋ, ಇಲ್ಲಿಂದ ಇಲ್ಲಿವರೆಗೂ ಓಪನ್ ಮಾಡ್ಕೋ, ಏನ್ ತೊಂದ್ರೆ ಏನಿಲ್ಲ. ಅಲ್ಲೊಂದು ಸಣ್ಣ ಗೇಟ್ ಬಿಟ್ಕೋ, ಅಲ್ಲಿ ಓಡಾಡೋದಕ್ಕೆ ಕಟ್ಕೋ. ಅದನ್ನ ಸದ್ಯಕ್ಕೆ ಇದು ಅದು ಎರಡು ಇರ್ತವೆ. ಫಸ್ಟ್ ಅದು ನಾನು ಆ ಕಡೆಯಿಂದ ಬಂದ್ರೆ, ನಾನು ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ. ಅಲ್ಲೇ ನಾನು ಆ ಕಡೆಯಿಂದ ಬಂದ್ರೆ ಅಮ್ಮ ಕಾಣ್ಬೇಕು ನನಗೆ. ಈಗ ಕಾಣ್ತೀನಿ ನಾನು? ಕಾಣಲ್ಲ. ಅಲ್ಲಿ ಕಾಣ್ಬೇಕು. ಕಾಣಿದ್ರೆ ಒಳ್ಳೆ ಪಾಸಿಟಿವ್ ಆಗುತ್ತೆ ನಿಮ್ಗೆ. ದುಡ್ಡು ಬರ್ತೀರಿ ಮನೆಗೆ, ಅನುಮಾನನೇ ಇಲ್ಲ. ಇದನ್ನ ಮಾಡ್ಕೊಂಡು ಹೊಸ ಮನೆ ಅದು ಇದು ಕೈ ಹಾಕ್ಲೇಬೇಡ. ಸದ್ಯಕ್ಕೆ ಸ್ವಲ್ಪ ಸುಮ್ಮನಿರ್ಲಿ, ಹೇಳ್ತೀನಿ. ವೈಬ್ರೇಟಿಂಗ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೋಡಿ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಆಲೋಚನೆ ಬೇಡ. ಅಲ್ಲಿ ಬರ್ತೀವಲ್ಲ, ಕಾರ್ ಬರ್ತಲ್ವ ನಮ್ದು, ಇದು ಗೇಟ್ ಇರ್ಲಿ. ಅದು ಈ ಮನೆದ್ ಬೇರೆ ಹೊಲಕ್ ಬೇರೆ, ಈ ಮನೆದ್ ಬೇರೆ ಆಯ್ತಿದು, ಸಪರೇಟ್ ಆಗ್ಬಿಡ್ತಿದ್ದು. ಅರ್ಥ ಆಯ್ತಾ? ಪೆನ್ ಕೊಡಿ, ಒಂದು ಪೇಪರ್ ಕೊಡಿ, ಬರ್ಕೊಡಿ. ಅಲ್ಲ ಮನೆಗೆ ಹೋಗ್ತೀವಿ, ಒಳಗೆ ಬರ್ತೀನಿ ಬನ್ನಿ, ಮನೆ ಬರ್ಕೊಡ್ತೀನಿ. ಚೆನ್ನಾಗಿದ್ಯಾ? ದಾಳಿಂಬೆ ಹೇಗಿದೆ? ಅರುಣ್ ಏನಪ್ಪ ಇದೆಷ್ಟು ಎಷ್ಟು ವರ್ಷದ್ದು? 15 ವರ್ಷದ? ಓ ಬಹಳ ಚೆನ್ನಾಗಿದೆ ಕಣಪ್ಪ. ಎಷ್ಟಿದು? 3.5 ಮಂತ? 3.5 ಮಂತ. ನಮ್ದೇನು ಕಡಿಮೆ ಇದೆ, ನಮ್ದು ಇದೆ ಕಡಿಮೆ ಇದೆ. ನಮ್ದು 4 ಎಕರೆಸ್ ಇದೆ. ಇಲ್ಲೇ ಜಗಳೂರ್ ಹತ್ರನೇ. ಅದೇ ದಂಜಿರೆಡ್ಡಿ ಅವರು, ಅವರೇ ಗಿಡ ಇದ್ ಮಾಡಿ ತಂದ್ಕೊಡಿ. ನನಗೇನು ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಅವರೇ ಅದ್ರ ಇದ್ರ ಬಗ್ಗೆ ತಂದು ತರಿಸಿದ್ದಲ್ಲ, ಹತ್ರನಿಂದೇನು ತರಿಸಿದ್ರು ಅವರು. ಬೂಟಿಲ್ಲ, ಇದು ಯಾವ್ದು ಗಿಡ ತರಿಸಿದ್ರೆ ಶುದ್ಧ ದೇವಸ್ಥಾನನ? ಏನ್ ಇದ್ರಲ್ಲಿ ನಿಮ್ ದೇವಸ್ಥಾನ ಇದೆಯಲ್ಲ, ಊರಿನ ದೇವಸ್ಥಾನ? ಇಲ್ಲ ಸರ್, ಆಯಮ್ಮ ಇಲ್ಲಿ ಊರಾಗ ಕಟ್ಟಿದ್ರಲ್ಲ ಸರ್, ಆಯಮ್ಮ ಮನಸ್ಸಲ್ಲ ಅಂತೇಳಿ ಈ ಅಮ್ಮ ಇಲ್ಲಿ ಬಂದು ಜಾಗ ತೋರಿಸಿದ್ಮೇಲೆ ಗ್ರಾಮ ದೇವತೆ ಅಲ್ರಿ, ಇಲ್ಲಿ ಬಂದು ಕಟ್ಟಿದ್ರು. ಸದ್ಯಕ್ಕೆ ಏನೇನು ಮಾತಾಡೋದು ಬೇಡ, ಏನ್ ಕರೆಕ್ಟ್ ಕಟ್ಸ್ಕೋಬೇಕು, ಸರಿನಾ? ನೋಡಿ ಇಲ್ಲಿಂದ ಇದೇ ಇರುತ್ತಲ್ವಾ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ನೋಡಿ. ನೀವು ಕಲ್ಲಿಟ್ಟಿದ್ರಲ್ಲ, ಹಿಂಗ್ ಕಟ್ಟಿದ್ರಲ್ವ, ಈಗ ಹಿಂಗ್ ಕಟ್ಕೊಳ್ಳಿ.
ಯಾಸಿ ಮೇಲೆ ಕಟ್ಕೊಳ್ಳ ಹಿಂಗ್ ಆಗ್ಬಾರ್ದು ಮತ್ತೆ ಏನಮ್ಮ ಇಲ್ಲ ಕಿತ್ತುಗೆ ಇಲ್ಲೂ ಇರ್ಲಿ ಇದಿಲ್ಲೂ ಇರ್ಲಿ ಸ್ಟ್ರೈಟ್ ಮಾಡ್ಕೊಪ ಇದನ್ನ ಬೆಂಡ್ ಆಗಿದೆ ನೋಡು ಅಲ್ಲಿಗೊಂದು ಹಾಕೊಂಡ್ಬಿಡಿ ಫಸ್ಟ್ ಅಲ್ಲಿಂದ ಒಂದು ದಾರ ಕಟ್ಬಿಡಿ ದಾರ ಕಟ್ಟಿ ಕ್ಲೀನಾಗಿ ಎಳೆದು ಕಟ್ಟಿ ಎಲ್ಲೆಲ್ಲಿ ದಾರ ಇರುತ್ತೋ ಹಂಗೆ ಊಟ ಉಣಿಸ್ಕೊಂಡು ಇನ್ನು ಕಟ್ಬಿಡಿ ಸರಿನಾ ಫಸ್ಟ್ ಕ್ಲಾಸ್ ಆಗಿರುತ್ತೆ ತಲೆ ಕೆಡ್ಸ್ಕೊಬೇಡಿಮ್ಮ ಓಕೆ ಜಾತ್ರೆ ಆಗತ್ತಾ ಅಲ್ಲ ನಿಮ್ ತೋಟದಲ್ಲೇ ಇದೆ ಇದು ದೇವ್ರನ್ನೇ ನಿಮ್ ತೋಟದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ಇರ್ಲಿ ತಪ್ಪೇನಿಲ್ಲ ಅಲ್ಲ ಪಾಪ ತಪ್ಪೇನಿಲ್ಲ ನಾವ್ ಹೇಗೆ ಅಂದ್ಕೊಂಡ್ರು ಹಾಗೆ ಅಲ್ವಾ ತಪ್ಪೇನಿದೆ ಆ ದೇವ್ರು ಕೊಟ್ಟಿದ್ದಾನಲ್ವಾ ಇವತ್ತು ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂತಂದ್ರೆ ತೊಂದ್ರೆನಾಗಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಇರ್ಸು ಮುರ್ಸು ಅಷ್ಟೇ ಅದಕ್ಕೆ ಮುಗ್ಗಟ್ಟುಗಳನ್ನ ಹೋಗ್ತೀವಿ ಎಲ್ಲಿ ಜಾಗ ಕಟ್ಬೇಕು ಅಂದ್ಕೊಂಡಿದ್ದೀರಿ ಸ್ಟಾರ್ಟ್ ಮಾಡಿದ್ರಿ ಆಗ್ಲೇ ಅದೇ ಸ್ಟಾರ್ಟ್ ಮಾಡಿಲ್ಲಲ್ವಾ ಒಂದ್ ನಿಮಿಷ ನೋಡೋಣ ಯಾವ್ದೆಲ್ಲ ಮ್ಯಾಟ್ ಹಾಕಿರಲ್ಲ ತಗಲ್ತೀರಿ ಯಾಕೋ ಇಲ್ಲ ಸೈಡ್ ಎಲ್ಲೂ ಬಂದಿರುತ್ತೆ ಅದು ಕವರ್ ಮಾಡ್ತೀವಿ 2 ತಿಂಗಳು ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಸ್ಪ್ರೇ ಮಾಡ್ತೀರಾ ನಾನು ಮೊನ್ನೆ ಬೂಮರ್ಗೆ ಬಿಜಾಪುರದ ಆರ್ಡರ್ ಕೊಟ್ಟಿವಿ ನಮ್ಮ ಟ್ರ್ಯಾಕ್ಟರ್ಗೆ ಬೂಮರ್ ಇರಲಿಲ್ಲ ಬೂಮರ್ಗೆ ಆರ್ಡರ್ ಕೊಟ್ಟಿವಿ ಎಷ್ಟು ಎಕರೆ ಮಾಡಿ 4 ಎಕರೆ ಇದೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಇದೆಲ್ಲ ಯಾರ ಹೆಸರಿಗಿದೆ ಇದು ನಮ್ಮ ಮನೆಯ ಹೆಸರು ಅಮ್ಮರ ಹೆಸರೇನು ಎಲ್ಲ ಎಲ್ಲ ಇದೆ ಅವ್ರ ಹೆಸರಿಗಿದೆಯಾ 477 ಅವ್ರ ಹೆಸರು ಸ್ವಲ್ಪ ಸ್ಟಾಪ್ ಮಾಡಿದನ್ನ ಈ ಕಟ್ಟೋದು ಅದು ರೆಡಿ ಮಾಡ್ಕೊಂಡು ಆಮೇಲೆ ಮಾತಾಡ ಈಗ ಕಟ್ಟಲ್ಲ ಅಂತಲ್ಲ ಸುಮ್ಮನೆ ಬೇಡ ನನಗೆ ಇದ್ರ ಬಗ್ಗೆ ಮಾತಾಡೋದು ಬೇಡ ನಾನು ಮುಂದಿನ ಮಾತಾಡ ಎಲ್ಲ ಕ್ರಾಪ್ ಎಲ್ಲ ನಮ್ಗೆ ಔಷಧಿ ಹೊಡೆದ್ಬಿಟ್ಟಿವ್ರಿ ಮೊನ್ನೆ ಮುಂದೆ ಸ್ಟೆಪ್ ಹೋದ್ಮೇಲೆ ಏನಮ್ಮ ಮುಂದೆ ಮಾಡೋಣ ಈಗ ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ ಸರಿನಾ ನೀವ್ ಇಲ್ಲೇ ಕಟ್ಕೋಬೇಕು ಅಲ್ಲಿರ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ನಾನು ಎಲ್ಲಿ ಹೇಳ್ತೇನೆ ಅಲ್ಲಿ ಮಾಡ್ಕೋಬೇಕಷ್ಟೇ ಚೆನ್ನಾಗಿರ್ಬೇಕಾ ಚಿಟಿಕೆ ಹೊಡಿಬೇಕಾ ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಆದ್ರೆ ಇಲ್ಲಿ ಅಂತಂದು ಕಂಡೀಷನ್ ಮಾಡ್ಕೋಬೇಡಿ ಸುಮ್ಮಿರ್ರಿ ಎಷ್ಟು ಎಕರೆ ಇದೆ ಟೋಟಲ್ ಈ ಬೌಂಡ್ರಿ ಇರೋದು 477 ಎಲ್ಲಿ ಸೇರೋಗುತ್ತೆ ನನಗೆ ಅಲ್ಲಿ ಮಾಡ್ಕೊಡ್ತೀನಿ ಓಕೆನಾ ನೀವು ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡೋದು ಬೇಡ ಇಲ್ಲಿ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ತೀನಿ ಆಮೇಲೆ ಮುಂದಿನ ಮಾತು ಚಪ್ಪಲ್ ಹಾಕೊಂಬರ್ಬೇಕಲ್ಲಮ್ಮ ಏನು ಪುಟ ಕಾಣುತ್ತೆ ಇದು ಮೆಕ್ಕೆಜೋಳ ಯಾರ್ದು ಬೇರೆ ಇರೋದಲ್ಲ ಸ್ವಲ್ಪ ಸುಮ್ಮನೆ ಇರ್ರಿ ಇದೆಲ್ಲ ನಮ್ಗಿರ್ಲಿ ಅದು ಈಗೇನು ಮಾತಾಡೋದು ಬೇಡ ಜಸ್ಟ್ ಈ ಕಾಪಾಗೋರ್ಗೆ ಏನೇನು ಮಾತಾಡ್ಬೇಡ್ರಿ ಯಾವುದು ಅದೆಲ್ಲ ಬಿಟ್ಬಿಡಿ ಸುಮ್ಮನೆ ಅದೆಲ್ಲ ಮಾಡ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡಿ ಅದೇನು ಗೊತ್ತಾ ನನಗೆ ಇಮ್ಮಿಡಿಯೇಟ್ ಆಗಿ ನನಗೆ ಅಲ್ಲಿ ನಿಮ್ಗೆ ಬೇಕಾಗ ಅಲ್ಲಿ ಮೇಲೆ ಇರೋ ಬದಲು ಕೆಳಗೆ ಮಾಡ್ಕೊಳ್ಳಿ ಅಷ್ಟೇ ತೊಟ್ಟಿ ಮಾಡ್ಕೊಳ್ಳಿ ಈಗ ಮಾಡಿದ್ರು ಕೂಡ ವೇಸ್ಟೇ ಈಗ ಏನೋ ಮಾಡಿದ್ರು ಯಾಕೆ ಅಂತಂದ್ರೆ ಈಗ ಪರ್ಮನೆಂಟ್ ಆಗಿ ಮಾಡಲ್ಲ ನೋಡಿ ಯಾವ ಈಗ ಸುಮ್ಮನೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕೂಡ ಕಡಿಮೆ ಅಂದ್ರೆ ಒಂದು 25 30 50 ಸಾವಿರ ಅಂದ್ರೆ ಆಗೋದೇ ಇಲ್ಲ 50 ಲಕ್ಷ ಆಗಲ್ಲ ಅಲ್ವಾ ಅರುಣ ಅಲ್ವಾ ಗೊತ್ತಾಗತ್ತಪ್ಪ ಇದು ನೋಡು ಈ ಪಿಲ್ಲರು ಸ್ಟ್ರೈಟ್ ಮಾಡ್ಕೊಳ್ಬೇಕು ಇದು ಈಸ್ಟು ಇದು ರೋಡ್ ಇದು ಹೋಗಪ್ಪ ಸರಿನಾ
ಇಲ್ಲಿ ನೋಡಿ, ಈ ರೋಡ್ ಬಾರ್ಡರ್ ಏನಿದೆ ಅಲ್ಲಿ ಗೇಟ್ ಸ್ಟಾರ್ಟ್ ಆಗತ್ತೆ ನಮ್ದು. ಇಲ್ಲಿಂದ ಆ ಬಾರ್ಡರ್ ವರೆಗೂ ನಮ್ದು 2 ಇಂಚು ಬಿಟ್ಟು ನಾವು ಗೇಟ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಇಲ್ಲಿಂದ ನೀನು ಕಾರ್ ಓಡಾಡೋದಕ್ಕೆ ಈಗ ನೀನು ಬಂದಿದ್ದ ಹಿಂಗೆ ತೋಟದಕ್ಕೆ ಬಂದ್ಬಿಡ್ತೀವಿ ಮೇನ್ ರೋಡಿಂದ. ಇದು ಇಲ್ಲಿ ಬಂದಾಗ ನೀನ್ ನೋಡ್ತೀಯ, ಈ ಗೇಟ್ ಕಾಣಬೇಕು, ಅಲ್ಲಿರೋ ಜನಗಳಿಗೆ ನಿನ್ನ ಗೇಟ್ ಕಾಣಬೇಕು, ಅಲ್ಲಿ ನಿಂತ್ಕೊಂಡವ್ರಿಗೆ. 1 2 ಎರಡನೇದು ಏನ್ ಗೊತ್ತಾ, ಇಲ್ಲಿ ಬಂದಾಗ ನಿನ್ ಕಾರ್ ಬರ್ಬೇಕಲ್ವಾ, ನಿನ್ ಕಾರ್ ದೊಡ್ಡಬೇಕಲ್ಲ, ಬರ್ಬೇಕಲ್ವಾ ಒಳಗಡೆ. ತೋಟಕ್ಕೆ ಹಿಂಗ್ ಹೋಗ್ಬಿಡ್ತೀಯ ಅಷ್ಟೇ. ತೋಟಕ್ಕೂ ನಿನಗೂ ಸಂಬಂಧ ಇಲ್ಲ. ತೋಟ ಬೇರೆ, ನಿನ್ನ ಕಾಂಪೌಂಡ್ ಬೇರೆ. ಈ ಕಾಂಪೌಂಡ್ ಏನ್ ಮಾಡಿದೀನಿ ಈಗ, ಈಗ ಏನೈತಿ ನಂದಿಗೆ ಸಮಸ್ಯೆ, ಹಿಂಗಿದೆ ನಂದೀಗ. ಹಿಂಗ್ ಬಂದ್ಬಿಡ್ಬೇಕು ನನಗೆ. ದಿಸ್ ಈಸ್ ಮೈನಸ್. ಸ್ಟ್ರೈಟ್ ಆಗಿ ಬಂದು ಹಿಂಗ್ ಟಚ್ ಮಾಡ್ಬಿಡ ಅಷ್ಟೇ. ಇಲ್ಲಿಂದ ಯಾವುದೇ ಕಾರಣಕ್ಕೂ ಓಡಾಡಬಾರ್ದು, ಹೊರಕ್ ಹೋಗ್ಬಾರ್ದು. ಇಲ್ಲಿಗೆ ಬಾ, ತೊಂದ್ರೆ ಏನಿಲ್ಲ, ಕಟ್ ಮಾಡಿ ಇಲ್ಲಿಗೆ. ಇಲ್ಲಿಂದ ಹೊರಕ್ ಬರಕೂಡ್ದು. ಇಲ್ಲಿಂದ ಹೊರಕ್ ಬಂದಲ್ಲಿ ಅತಿ ದೊಡ್ಡ ಸಮಸ್ಯೆ. ಅಮ್ಮರು ಹೇಳಿದ್ರಲ್ವ ಈಗ, ಇಲ್ಲೊಂದು ಇಲ್ಲಿ ಶೆಡ್ ಇಂದ ಇಲ್ಲಿಂದ ಬಾಗಲ್ ತಗೊಂಡದ್ ಎಷ್ಟು ದರಿದ್ರನೋ ದುರಂತನೋ, ಇದು ಅಷ್ಟೇ ದುರಂತ. ಇದಕ್ಕಿಂತ 10% ಜಾಸ್ತಿ ಆಗತ್ತೆ ನೆಗೆಟಿವ್. ಯಾವುದೇ ಕಾರಣಕ್ಕೆ ಓಪನ್ ಆಗಬಾರ್ದು. ಮತ್ತೆ ಕೆಲವೊಮ್ಮೆ ನಾನು ಮೊನ್ನೆ ರೀಸೆಂಟ್ ಆಗಿ ನೋಡಿದಾಗ ಒಂದು ಕಾಂಪೌಂಡ್ ಮಾಡ್ಕೊಂಡಿದ್ರು. ಕಾಂಪೌಂಡ್ ಮಾಡ್ಕೊಂಡಿದ್ರೆ ಅದ್ರ ಪಕ್ಕದಲ್ಲೇ ಒಂದು ಕಟ್ಟಿಗೆ ಒಣಸಿದ್ದಾರೆ, ಗೂಟ ಒಣಸಿಬಿಟ್ಟು ಸ್ವಲ್ಪ ಇಷ್ಟು ಜಾಗ ಇದೆ. ಅಮ್ಮ ನಿಂತ್ಕೊಂಡಿದ್ರಲ್ವಾ, ಸ್ವಲ್ಪ ಕೈ ಬಿಡ ಮೇಲೆ ಹಂಗ ನಿಂತ್ಕೊಂಡ್ರಲ್ವಾ, ಇಷ್ಟು ಜಾಗ ಇದೆ. ಏನು ಗೊತ್ತಾಗಿಲ್ಲ ಅವ್ರಿಗೆ. ಅದನ್ನ ಕ್ಲೋಸ್ ಮಾಡಪ್ಪ ಅಂತ ನಿನ್ನೆ ಸರಿ ಹೇಳೋಗಿದ್ದೆ ನಾನು. ಆ ಸಾರಿ ಬರಷ್ಟು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದ ನಮ್ಮ ಮನುಷ್ಯ. ನೋಡಿ ಎಷ್ಟು ವಿಚಿತ್ರವಾಗಿರುತ್ತಲ್ಲ ಅಂತ, ವಿಚಿತ್ರವಾಗಿರುತ್ತೆ ಅಂತ ಹೇಳಿ. ಹಾಗೆ ಇದನ್ನ ನೀವು ಯಾವ್ದೇ ಕಾರಣಕ್ಕೆ ಅಲ್ಲಗಳಿಬೇಡಿ. ಮತ್ತೆ ನಾನು ಅದನ್ನ ಒತ್ತಿ ಯಾಕೆ ಹೇಳೋದಂದ್ರೆ, ಏನಾದ್ರು ತೊಂದರೆ ಮಾಡ್ಕೊಂಡಾಗ ಅದನ್ನ ಅನುಭವಿಸೋದು ನೀವೇ ಅಲ್ವಾ, ಸರಿನಾ? ಹಾಗಾಗಿ ಇಲ್ಲಿಂದ ಕಟ್ ಮಾಡ್ಬಿಟ್ಟು ಇದು ಸ್ಟ್ರೈಟ್ ಬರ್ಬೇಕಾ, ಇದ್ರ ಈ ಕಡೆಗೆ ಇಲ್ಲಿ ಮುಂದೆ ಬಂದಂಗಲ್ಲ. 1 ನಿಮಿಷ ತೆಗೆದು ಬಿಡ್ತೀವಲ್ಲ ಇದನ್ನ, ತೆಗೆದು ಬಿಡ್ತೀವಲ್ಲ. 1 ನಿಮಿಷ. 5 ಅಡಿ ಮಾತ್ರ ತಗೋಬಹುದು ನಾವು. 5 ಅಡಿ ಸ್ಟ್ರೈಟ್ ಆಗಿ ಕೊನೆಗೆ. ಇಲ್ಲಪ್ಪ ಏನಿಲ್ಲ ಅಂತಂದ್ರೆ ಸುಮ್ಮನೆ ಇದ್ರ ಲೆವೆಲ್ಗೆ ಇದ್ದು ಬಿಡ್ಲಿ, ಇದೆಲ್ಲ ಹೊರಗಿದ್ದು ಬಿಡ್ಲಿ, ತಲೆನೇ ಕೆಡಿಸ್ಕೋಬೇಡಿ. ಇದನ್ನ ಕಾಂಪೌಂಡ್ ಟಚ್ ಮಾಡ್ಕೊಂಬಿಡಿ. ಕಾಂಪೌಂಡ್ ಬರ್ತಲ್ಲ ಇದು, ಟಚ್ ಮಾಡ್ಕೊಂಬಿಡಿ. ಇಲ್ಲಿ ಕಟ್ ಆಯ್ತಲ್ಲ ಅಂಕಲ್, ಇದು ಇಲ್ಲಿ ಕಟ್ ಮಾಡ್ಬಿಡ್ರಿ. 5 ಅಡಿ ತಗೊಂಡ್ರೆ ಹೆಂಗ್ ತಗೋಕ್ ಇಲ್ಲಿ ಮತ್ತೆ ಅಕಸ್ಮಾತ್ 5 ಅಡಿ ತಗೊಂಡ್ರೆ ನಾನು ಇಲ್ಲಿಗೆ ಸಾಕು ಅಂತ ನಾನು ಹೇಳಿರೋದು. ಈಗ ಜಾಗ ಕಡಿಮೆ ಇದೆ ನನ್ಗೆ, ಸಾಕು, ಇದನ್ನ ತಗೊಳ್ಳೋದೇ ಬೇಡ, ಬಿಟ್ಟುಬಿಡಿ, ಕೈ ಬಿಟ್ಟುಬಿಡಿ. ನೆಕ್ಸ್ಟ್ ಮನೆ ಕಟ್ಟಬೇಕಾದ್ರೆ ನನ್ ಮಾಡೋಂತೆ, ಸರಿನಾ? ಓಕೆನಾ? ಇದು ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡ್ತೀವಿ. ಹಂಗೆ ಇಲ್ಲೇನಾಯ್ತಲ್ಲ ಹಂಗೆ ಮುಂದಕ್ಕೆ ಬಂದ್ಬಿಡುತ್ತೆ. ಸುಮ್ಮನೆ ಹಂಗೆ ಮನೆಯಿಂದ ಸ್ಟ್ರೈಟ್ ಆಗಿ ಬಂದ್ಬಿಡ್ಲ, ಅದ ಏನಾಯ್ತು ಅದು ಮುಂದಕ್ಕೆ ಬಂದ್ಬಿಡುತ್ತೆ. ಈಗ ಜಾಗ ಬಿಡ್ದಂಗ ಸ್ಟ್ರೈಟ್ ಆಗಿ ಮನೆಯಿಂದ ಬಂದ್ಬಿಡ್ಲಿ. ಮುಂದೆ ಮನೆ ಮುಂದೆ ಐತಲ್ಲ, ಆ ಮೂಲೆ ಐತಲ್ಲ, ಆ ಮೂಲೆಯಿಂದ ಬಂದ್ಬಿಡ್ಲಿ, ಸರಿನಾ? ಇಲ್ಲಿಗೆ ನಿಮ್ಗೆ 25% ನಿಮ್ಗೆ ತಲೆ ಮೇಲೆ ಬಾರ್ ಹೇಳದಂಗೆ ಇಷ್ಟು ಮಾಡ್ಕೊಂಡ್ರೆ ಇದನ್ನ ಕಟ್ ಮಾಡ್ಕೊಳ್ಳಿ, ಸರಿನಾ? ಯಾವುದೇ ಕಾರಣಕ್ಕೂ ಯಾವ್ದು ಲೋಡ್ ಮಾಡಬೇಡಿ, ಇಲ್ಲಿ ಫಿನಿಶ್ ಮಾಡಿ, ಸರಿನಾ? ಎಲ್ಲ ಕ್ಲಿಯರ್ ಮಾಡಿ ಒಟ್ಟು. ಅವತ್ತೇ ನೀವು ಎಷ್ಟೋ ಬಾರ್ ಹೇಳದಂಗೆ, ಸರಿನಾ? ಮಾಡ್ತೀರ ನೀವು, ಒಂದು ಹೊಡೆದಲ್ಲ. ಅಗ್ರ ಬಂಡವಾಳಕ್ಕೆ ನೀವೆಲ್ಲೂ ಹೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ ಅಲ್ವಾ? ಹಂಗಂತ ನಿಮ್ಗಂತ ಅತೀ ದೊಡ್ಡ ತೊಂದರೆ ಆಗಿದೆ ಅಂತ ಹೇಳ್ತಿಲ್ಲ, ಊಟಕ್ಕೆಲ್ಲಪ್ಪ ನಮ್ಗೆ ಅಂತ ಹೇಳ್ತಿಲ್ಲ. ಬಟ್ ಆದ್ರೆ ಎಲ್ಲ ಇಂಪಾರ್ಟೆಂಟ್ ಅಂಕಲ್. ನಮ್ಗೆ ಮಿಷನ್ ಇಂಪಾರ್ಟೆಂಟ್, ಟ್ರ್ಯಾಕ್ ಇಂಪಾರ್ಟೆಂಟ್, ಸಾಮಾನ್ ಇಂಪಾರ್ಟೆಂಟ್. ಪೈಪ್ಲೈನ್ ಮಾಡಿದ್ರೆ ಸರಿ, ಯಾರು ಮಾಡೋದು ಮಾಡ್ಬಿಟ್ಟು ಏನ್ ಮಾಡಿರಲ್ಲ, ಮುಗಿ ಬಿದ್ದಿದೆ, ಸ್ಟಾಪ್ ಆಗಿದೆ ಅಷ್ಟೇ. ಫೈನಾನ್ಷಿಯಲಿ ಯು ಆರ್ ಸ್ಟಾಪ್ಡ್. ಅರ್ಥ ತರುಣ್? ಕೆಟ್ಟ ಧೈರ್ಯದಿಂದ ಮಾಡ್ತದೆ, ಮಾಡೇ ಮಾಡ್ತೀನಿ ಅನ್ನೋ ದಮ್ನಲ್ಲಿ ಮಾಡ್ತಾ ಇದೆ ಅಷ್ಟೇ ಅಲ್ವಾ? ನಾನು ಮಾಡಬಹುದು, ಮಾಡ್ತೀನಿ ಅನ್ನೋ ಕೆಪಾಸಿಟಿ ಐತಿ ನಿನಗೆ, ಬಟ್ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇನೆ. ಮಾಡಿದ್ನಿ, ಯಾಕೆ ಸಪೋರ್ಟ್ ಮಾಡಲ್ಲ ನೋಡ್ತೀನಿ ನಾನು. ಎಷ್ಟು ವರ್ಷದಿಂದ ಮಾಡಿದಿ ಅದನ್ನ? ಅಲ್ಲ, ಇದು ಎಷ್ಟು ವರ್ಷದಿಂದ ಮಾಡಿದಿದೆಲ್ಲ ದಾಳಿಂಬೆದೆಲ್ಲ? 20 ವರ್ಷದಿಂದ. 20 ವರ್ಷದ ಅನುಭವ ಇನ್ನು 1 ರಿಂದ 2 ವರ್ಷ ಹೇಳ್ಬಿಡ್ಬೇಕು ನೀನು. 20 ವರ್ಷ ಏನ್ ಮಾಡಿದೀಯೋ 2 ವರ್ಷಕ್ಕೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ದು ನಿಮ್ಮ ಆಸೆ ಆಕಾಂಕ್ಷೆ ಹೇಳೋದು ಬಗೆಹರಿಸ್ಕೊಳ್ಳಿ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಬಿಟ್ಟಿದ್ದೀರಿ ಅಲ್ವಾ? ಸರಿನಪ್ಪ?
ಸರಿ, ಓಕೆ, ಥ್ಯಾಂಕ್ ಯು. ಸರ್ ಅಲ್ಲಿ ಹೊಲ್ದಾಗ 2 ಗೇಟ್ ಹಾಕಿ ಒಂದು ಮನೆ ಕಟ್ಟಿದ್ರು ಇಲ್ಲೇ ಹೊಲ್ದಾಗ ರೋಡ್ನೇ